ಹುಡುಕೋದಿಕ್ಕಾಗಿ ಮದ್ದರಿತಾ ಇದ್ದಾರಂತೆ ಹೈಕಮಾಂಡ್ ನಾಯಕರು. ಆ ಮದ್ದು ಯಾರಿಗೆ ಮದ್ದಾಗಿರುತ್ತೆ, ಯಾರಿಗೆ ಗುದ್ದಾಗಿರುತ್ತೆ ಅನ್ನೋದು ನೋಡಬೇಕು. ಸಭೆಗಳ ಮೇಲೆ ಸಭೆಗಳು ನಡೀತಾ ಇದ್ದಾವೆ. ದಿಲ್ಲಿಲಿ ಮದ್ದು ಅರಿಯುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರಂತೆ ಮಲ್ಲಿಕಾರ್ಜುನ ಖರ್ಗೆ ಅವರು. ಮೊದಲನೇ ಸುತ್ತಿನ ಸಭೆ ಖರ್ಗೆ ಮತ್ತು ರಾಹುಲ್ ಗಾಂಧಿಯವರ ನಡುವೆ ನಡೆದಿದೆ. ಇಂದು ಖರ್ಗೆ ಮತ್ತು ರಾಹುಲ್ ಗಾಂಧಿಯವರು ಸಭೆಯನ್ನು ನಡೆಸಿದ್ದಾರೆ. ಕುರ್ಚಿ ಕದನದ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳಲಾಗಿದೆ. ರಾಜ್ಯದಲ್ಲಿ ನಡೀತಾ ಇರುವಂತಹ ಕುರ್ಚಿ ಕದನದ ಬಗ್ಗೆ ಇಬ್ಬರು ನಾಯಕರ ನಡುವೆ ಮಾತುಕತೆ ನಡೆದಿದೆ. ಎರಡನೇ ಸುತ್ತಿನ ಸಭೆ ನಾಳೆ ನಡೆಯೋದಿದೆ. ನಾಳೆ ಖರ್ಗೆ ಮತ್ತು ರಾಹುಲ್ ಗಾಂಧಿಯವರ ನಡುವೆ ಎರಡನೇ ಸುತ್ತಿನ ಸಭೆ ನಡೆಯೋದಿದೆ. ಆ ಸಭೆಯಲ್ಲಿ ನಾಯಕತ್ವ ಸಮಸ್ಯೆಗೆ ಪರಿಹಾರಗಳ ಬಗ್ಗೆ ಚರ್ಚೆಯನ್ನು ಕೈಗೊಳ್ಳಬಹುದು. ಏನೇನು ಮಾಡಬಹುದು, ಯಾವ ಸ್ವರೂಪದಲ್ಲಿ ಈ ಸಮಸ್ಯೆಗೆ ಪರಿಹಾರ ಹುಡುಕೋಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಇಬ್ಬರು ನಾಯಕರು ಮಾಡಿಕೊಳ್ಬೋದು. ಇನ್ನೊಂದು ಸಭೆ ಖರ್ಗೆ, ವೇಣುಗೋಪಾಲ್ ಹಾಗೆಯೇ ಸುರ್ಜೇವಾಲಾ ಅವರ ನಡುವೆ ಸಭೆ ನಡೀತಾ ಇದೆ. ಈ ಸಭೆ ಸಂಧಾನ ಸೂತ್ರ ತಯಾರಿ ಆಗಬಹುದು. ಈ ಸಭೆಯ ಮೂಲಕವಾಗಿ ಏನು ಪರಿಹಾರವನ್ನು ಹುಡುಕಬೇಕು ಅನ್ನೋಂಥ ಸಂಧಾನ ಸೂತ್ರವನ್ನು ರೆಡಿ ಮಾಡ್ಬೋದು. ಇನ್ನು ನಾಲ್ಕನೇ ಸುತ್ತಿನ ಸಭೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಅವರ ನಡುವೆ ನಡೀಬಹುದು. ಅದರಲ್ಲಿ ಭವಿಷ್ಯದ ದೃಷ್ಟಿಯಿಂದ ನಿರ್ಧಾರಗಳು, ಅಂದರೆ ಕಾಂಗ್ರೆಸ್ ಸರ್ಕಾರ ಸುಭದ್ರ ಆಗಿರಬೇಕು, ಮತ್ತೊಂದು ಚುನಾವಣೆಯಲ್ಲಿ ಗೆಲ್ಲಬೇಕು ಅಥವಾ ಗೆಲ್ಲುವ ಪ್ರಯತ್ನ ಮಾಡಬೇಕು, ಅದಕ್ಕೆ ಬೇಕಾಗಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆಗಳನ್ನು ನಡೆಸ್ಬೋದು. ಇನ್ನು ಐದನೇ ಸುತ್ತಿನ ಸಭೆ ಸಿದ್ದರಾಮಯ್ಯ, ಶಿವಕುಮಾರ್ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಅವರ ನಡುವೆ ನಡೆಯುವಂಥದ್ದು ಬಾಕಿ ಇದೆ. ಅದು ಕೂಡ ನಡೀಬಹುದು. ಹೈಕಮಾಂಡ್ನ ತೀರ್ಮಾನಕ್ಕೆ ಬದ್ಧರಾಗೋದಕ್ಕೆ ಇಬ್ಬರನ್ನು ಕೂಡ ಮನವೊಲಿಕೆ ಮಾಡಬಹುದು. ನಾವು ನಿರ್ಧಾರವನ್ನು ಹೇಳ್ತೀವಿ, ಅದಕ್ಕೆ ನೀವಿಬ್ಬರು ಕೂಡ ಒಪ್ಕೊಳ್ಬೇಕು, ಅದರಲ್ಲಿ ನಿಮ್ಮ ಬಿಲ್ಕುಲ್ ಬೇರೆ ದೂಸರ ಮಾತಿರಬಾರ್ದು ಅಂತೇಳಿ ಅಂತಿಮ ನಿರ್ಧಾರವನ್ನು ನಂತರ ಅವರು ಪ್ರಕಟಿಸ್ಬೋದು. ಇದು ನಮ್ಮ ಪರಿಹಾರ ಸೂತ್ರ ಅನ್ನೋದನ್ನು ಪ್ರಕಟಿಸ್ಬೋದು. ನವೆಂಬರ್ 29ಕ್ಕೆ ಇದರ ಕ್ಲೈಮ್ಯಾಕ್ಸ್ ಬಹುತೇಕ ಫಿಕ್ಸ್ ಆಗಿದೆ. ಎಲ್ಲವೂ ಕೂಡ ಅಂದ್ಕೊಂಡಂತೆ ನಡೀತು ಅಂದರೆ ನವೆಂಬರ್ 29ಕ್ಕೆ ಇದಕ್ಕೊಂದು ಪರಿಹಾರ ಸಿಗಬಹುದು ಅನ್ನೋಂಥ ನಿರೀಕ್ಷೆ ಇದೆ. ಇದರ ನಡುವೆ ಬಣಬಡಿದಾಟದ ಸಭೆಗಳು ಕೂಡ ನಡೀತಾ ಇದ್ದಾವೆ. ಸತೀಶ್ ಜಾರಕಿಹೊಳಿ, ಡಿಕೆಶಿ ಸಭೆಗಳ ಬೆನ್ನಲ್ಲೇ ಆಪ್ತರೊಂದಿಗೆ ಇಬ್ಬರೂ ಕೂಡ ಚರ್ಚೆಯನ್ನು ನಡೆಸಿದ್ದಾರೆ. ಪ್ರತ್ಯೇಕವಾಗಿಯೂ ಕೂಡ ಚರ್ಚೆ ನಡೆಸಿದ್ದಾರೆ. ಶಾಸಕರೊಂದಿಗೆ ಸತೀಶ್ ಜಾರಕಿಹೊಳಿ ಅವರು ಲಂಚ್ ಮೀಟಿಂಗನ್ನು ನಡೆಸಿದ್ದಾರೆ. ಅಲ್ಲೂ ಹಲವು ಶಾಸಕರುಗಳು ಭಾಗಿಯಾಗಿದ್ದರು. ಶಾಸಕರೊಂದಿಗೆ 1 ಗಂಟೆಗೂ ಹೆಚ್ಚು ಕಾಲ ಊಟದೊಂದಿಗೆ ಪಟ್ಟದ ಆಟದ ಬಗ್ಗೆಯೂ ಕೂಡ ಚರ್ಚೆಗಳಾಗಿರುವಂತಹ ನಿರೀಕ್ಷೆ ಇದೆ. ಆಪ್ತರನ್ನು ಮರೆಗೆ ಕರೆಸಿಕೊಳ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಶಾಸಕರುಗಳು ಬರ್ತಾ ಇದ್ದಾರೆ, ಸುತ್ತಮುತ್ತಲಿನ ಶಾಸಕರುಗಳು ಕೂಡ ಬರ್ತಾ ಇದ್ದಾರೆ. ದೇವರ ಪೂಜೆಯ ಜೊತೆಗೆ ಶಾಸಕರ ಸಂಖ್ಯಾಬಲ ಹೆಚ್ಚಿಸುವ ತಂತ್ರಗಾರಿಕೆಯನ್ನು ಶಿವಕುಮಾರ್ ಅವರು ಯಥಾಪ್ರಕಾರವಾಗಿ ಮುಂದುವರಿಸಿದ್ದಾರೆ. ಖಾಸಗಿ ಕಾರ್ಯಕ್ರಮಕ್ಕಾಗಿ ಮತ್ತೆ ಬೆಂಗಳೂರಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಆಗಮಿಸ್ತಾ ಇದ್ದಾರೆ. ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಇವತ್ತು ರಾತ್ರಿ ಬೆಂಗಳೂರಲ್ಲಿ ಇರ್ತಾರೆ, ನಾಳೆ ವಾಪಸ್ ತೆರಳುತ್ತಾರೆ ಅವರು. ರಾಜಕೀಯ ಚದುರಂಗದಾಟದಲ್ಲಿ ದಾಳ ಉರುಳಿಸುವಂತಹ ತಂತ್ರಗಾರಿಕೆ ಸದ್ಯಕ್ಕೆ ಮುಂದುವರೆದಿದೆ. ಒಂದೇ ಪಕ್ಷದ ಸರ್ಕಾರ ಇದ್ದರೂ ಕೂಡ ತಂತ್ರಗಾರಿಕೆಗಳು ಕಡಿಮೆ ಆಗ್ತಾ ಇಲ್ಲ. ಇಲ್ಲಿ ಅಧಿಕಾರದ ಪಲ್ಲಾಟ ಆಗುತ್ತಾ ಅಥವಾ ಅಧಿಕಾರ ಹಾಗೆ ಮುಂದುವರಿಯುತ್ತಾ ಅನ್ನೋದನ್ನು ನೋಡಬೇಕಾಗಿರುವಂಥದ್ದು.